Hi. In this, the Thevenin problem theorem 2 continue ಮಾಡಿದ್ದೀವಿ. ಇಲ್ಲಿ in the previous in current passing through that 2 ohm ಏನು ಬಂತು 2.1 amps ಬಂತು ತಾನೆ AV ಅಂತ ಮಾಡ್ಕೊಂಡು using Thevenin's theorem ಅಲ್ಲಿ. ಇಲ್ಲಿ the same you have to get using superposition theorem ಯೂಸ್ ಮಾಡಿಕೊಂಡು current passing through 2 ohm ಕಂಡುಹಿಡಿಯಬೇಕು. You know the rules and regulations for that superposition theorem. Let us find this. Step 1 ಏನು ಸ್ಟೆಪ್ 1 ಏನು ಮಾಡಬೇಕು, ಫಸ್ಟ್ ವೋಲ್ಟೇಜ್ ಸೋರ್ಸ್ ಆ್ಯಕ್ಟಿವಿಟಿ ಕರೆಂಟ್ ಓಪನ್ ಮಾಡಬೇಕು. ಸೊ ದಿಸ್ ಇಸ್ ಓಪನ್, ದಿಸ್ ಇಸ್ 2 ohm, ದಿಸ್ ಇಸ್ 5 ohm, ದಿಸ್ ಇಸ್ 10 ohm, ದಿಸ್ ಇಸ್ 5 ohm, ದಿಸ್ ಇಸ್ ಆ್ಯಕ್ಟಿವ್ 10 volt ಹಿಂಗೆ ಬರ್ಕೋಬೇಕು. ಸೊ ಇದು ಟೋಟಲ್ ಕರೆಂಟ್ ಐ ಅಂತ ಅಂದ್ಕೊಂಡ್ರೆ ಇದನ್ನು I1, I2, ಇದು I3, ಇದು I4 ಹೆಂಗಿದ್ರು 0 ಇರುತ್ತೆ, ಓಪನ್ ಸರ್ಕ್ಯೂಟು. I3 ಅಂತ ತೊಗೋಬೋದು, I3 ಡ್ಯಾಶ್ ಅಂತ ತೊಗೊಳ್ಳೋಣ. ಸೊ ಇವೆಲ್ಲ I1 ಡ್ಯಾಶು, I2 ಡ್ಯಾಶ್, I3 ಡ್ಯಾಶ್, I4 ಡ್ಯಾಶ್ ಅಂತೆಲ್ಲ ತೊಗೊಳ್ಬೇಕು ಸ್ಟೆಪ್ 1ಗೆ. ಸ್ಟೆಪ್ 2ಗೆ ಡಬಲ್ ಡ್ಯಾಶ್ ತೊಗೋಬೇಕು, ಅಥವಾ ಡೈರೆಕ್ಟಾಗಿ ನಾವು ಕರೆಂಟ್ ಪಾಸಿಂಗ್ ಥ್ರೂ 2 ohm ಹಿಂಗಾದರೂ ತೊಗೋಬೋದು. ಇಟ್ ಡಿಪೆಂಡ್ಸ್ ಆನ್ ಯು. ಓಕೆ, ಫಸ್ಟ್ ಆಫ್ ಆಲ್ ಸ್ಟೆಪ್ 1 ನಾವೇನು ಕಂಡುಹಿಡಬೇಕು, ಕರೆಂಟ್ ಪಾಸಿಂಗ್ ಥ್ರೂ ದಸ್ಟ್ 2 ohm ಕಂಡುಹಿಡಬೇಕಂದ್ರೆ ಟೋಟಲ್ ಕರೆಂಟ್ ಫಸ್ಟ್ ಕಂಡುಹಿಡಬೇಕು. ಈ 10 voltiಂದ ಏನು ಟೋಟಲ್ ಕರೆಂಟ್ ಇಲ್ಲಿ ಜನ್ರೇಟ್ ಆಗ್ತಾ ಇದೆಯಲ್ಲ, ಟೋಟಲ್ ಕರೆಂಟ್ ಐ ಕಂಡುಹಿಡಬೇಕಲ್ವಾ. ಟೋಟಲ್ ಕರೆಂಟ್ ಕಂಡುಹಿಡಬೇಕಂದ್ರೆ ಟೋಟಲ್ ವೋಲ್ಟೇಜ್ ಹೋಗಿ ಟೋಟಲ್ ರೆಸಿಸ್ಟೆನ್ಸ್ ಕಂಡುಹಿಡಬೇಕು. ಟೋಟಲ್ ವೋಲ್ಟ್ 10 volt ಗೊತ್ತಿದೆ, ರೈಟ್. ಸೊ ಟೋಟಲ್ ವೋಲ್ಟು 10 volt ಗೊತ್ತಿದೆ, ಬಟ್ ಟೋಟಲ್ ಕರೆಂಟ್ ಬಂದರೆ ರೆಸಿಸ್ಟೆನ್ಸ್ ಈಕ್ವಲೆಂಟ್ ಕಂಡುಹಿಡಬೇಕು. ಇದು ಓಪನ್ ಆದಮೇಲೆ ಇವೆರಡು ಏನಾಗುತ್ತೆ, ಸೊ ವೆನೆವರ್ ಇದು ಓಪನ್ ಆದಮೇಲೆ ಇವೆರಡು ಸೀರೀಸ್ ಆಗುತ್ತಾ, 5 + 2 7, 7 ಅಗೇನ್ ಈಸ್ ಪ್ಯಾರಲಲ್ ವಿತ್ 10 ohm ಆಗುತ್ತಾ, 10 × 7/10 + 7 ಆಗುತ್ತೆ. ಸೊ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ, 2 + 5 7, 7 × 10 / 7 + 10 70 ಆಗುತ್ತೆ. 70 ಇದು 17, 17 4 68 4.1 ಏನೋ ಆಗುತ್ತೆ, ರೈಟ್. ಆರ್ ಈಕ್ವಲೆಂಟ್ ಎಷ್ಟು ಬಂತು, 4.1 ohm ಬಂತು. ಟೋಟಲ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಓನ್ಲಿ ಫಾರ್ ಸ್ಟೆಪ್ 1 ವೆನ್ 10 volt ಆ್ಯಕ್ಟಿವ್, ಇದು ಕರೆಂಟ್ ಸೋರ್ಸ್ 0 ಇದ್ದ ಮಾತ್ರ ಬಂದಿರತಕ್ಕಂಥ ಆರ್ ಈಕ್ವಲೆಂಟು, ಅದು ಬೇರೆ ಬರುತ್ತೆ. ದಟ್ ಈಸ್ ಡಿಫ್ರೆಂಟ್, ರೈಟ್. ಸ್ಟೆಪ್ 2ನಲ್ಲಿ ಆರ್ ಈಕ್ವಲೆಂಟ್ ಬೇರೆ ಬರ್ಬೋದು, ಬರದೇ ಇರ್ಬೋದು, ಬಟ್ ಯು ಶುಡ್ ರಿಮೆಂಬರ್ ಈ ಬಂದಿರತಕ್ಕಂಥ ರೆಸಿಸ್ಟೆನ್ಸ್ ಡ್ಯೂರಿಂಗ್ ಸ್ಟೆಪ್ 1 ಅಂತ. ಸೊ ಈಗ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಗೊತ್ತು, ಟೋಟಲ್ ವೋಲ್ಟೇಜ್ 10 volt ಗೊತ್ತು, ಕರೆಂಟ್ ಕಂಡುಹಿಡ್ಬೋದು. ಕರೆಂಟ್ ಪಾಸಿಂಗ್ ಥ್ರೂ ಟೋಟಲ್ ಕರೆಂಟ್, ಇದು ಐ ಮೀನ್ಸ್ ಟೋಟಲ್ ಕರೆಂಟ್. ಇದನ್ನು ಐ ಟಿ ಅಥವಾ ಐ ಅಂತ ಕರ್ಕೊಳ್ಳಿ. ಐ ಟಿ ಅಂದರೆ ಟೋಟಲ್ ಕರೆಂಟ್ ಈಸ್ ಈಕ್ವಲ್ ಟು ಟೋಟಲ್ ವೋಲ್ಟೇಜ್ ಓವರ್ ಟೋಟಲ್ ಈಕ್ವಲೆಂಟ್ ರೆಸಿಸ್ಟೆನ್ಸ್. ಟೋಟಲ್ ವೋಲ್ಟೇಜ್ ಎಷ್ಟು, 10 volts / ಟೋಟಲ್ ಈಕ್ವಲೆಂಟ್ ರೆಸಿಸ್ಟೆನ್ಸು 4.1 ಎಷ್ಟು ಬರುತ್ತೆ, 10 / 4 ಅಂದರೆ ಆಲ್ಮೋಸ್ಟ್ 2 ಇದೆಷ್ಟು ಉಳಿತು, ಅಪ್ರಾಕ್ಸಿಮೇಟ್ಲಿ 2.5 amps ಬರುತ್ತೆ ಅಲ್ವಾ, ಅಪ್ರಾಕ್ಸಿಮೇಟ್ಲಿ 2.5 amps. ಟೋಟಲ್ ಕರೆಂಟ್ ಎಷ್ಟು ಬಂತು, 2.5 amps. ಟೋಟಲ್ ಕರೆಂಟ್ ಗೊತ್ತಾದರೆ ಬ್ರಾಂಚ್ ಕರೆಂಟ್ ಕಂಡುಹಿಡಿಬೋದು. ಕರೆಂಟ್ ಪಾಸಿಂಗ್ ಥ್ರೂ 2 ohm ತಾನೇ ಕೇಳಿರೋದು, I3 ಕೇಳಿರೋದು ಅವನು, I3, ರೈಟ್. I3 ಡ್ಯಾಶ್ ಯು ಕ್ಯಾನ್ ಸೇ. ಕರೆಂಟ್ ಪಾಸಿಂಗ್ ಥ್ರೂ ದಟ್ ಕೇಳಿದಾರೆ, I3 ಡ್ಯಾಶ್. ಸೊ ಇಲ್ಲಿ ಕೇಳಿರೋದ್ರಿಂದ ಇದು ಹೆಂಗಿದ್ರು ಓಪನ್ ಇರುತ್ತೆ. ಕರೆಂಟ್ ಟೋಟಲ್ ಕರೆಂಟ್ ಇಲ್ಲಿ I1 ಡಿವೈಡ್ ಆಗುತ್ತೆ, ಮತ್ತು ಉಳಿದಿದ್ದು I2ಗೆ ಹೋಗುತ್ತೆ. ಟೋಟಲ್ ಕರೆಂಟ್ I1 ಡಿವೈಡ್ I2 ಡಿವೈಡ್ ಆಗುತ್ತೆ. ಇದು ಓಪನ್ ಇರೋದ್ರಿಂದ ಎರಡು ಸೀರೀಸ್ ಆಗುತ್ತೆ. ಕರೆಂಟ್ ಪಾಸಿಂಗ್ ಥ್ರೂ ದಟ್ 2 ohms ಈಸ್ ಈಕ್ವಲ್ ಟು, ನೋಡಿಲಿ ಎಗೇನ್ ಇಟ್ ಈಸ್ ಎ ಡಿವೈಡರ್ ಅಲ್ವಾ. ಸೊ ಕರೆಂಟ್ ಪಾಸಿಂಗ್ ಥ್ರೂ ನೋಡಿ, ಇಷ್ಟು ಮಾತ್ರ ನೋಡಬೇಕು. ಕರೆಂಟ್ ಪಾಸಿಂಗ್ ಥ್ರೂ ದಿಸ್ ಅಂತಂದರೆ ಟೋಟಲ್ ಕರೆಂಟ್ ಡಿವೈಡರು ಇಂಟು, ನೋಡಿ ಇದನ್ನು ಬಿಟ್ಟು ಉಳಿದಿದ್ದು ಆಪೋಸಿಟ್ ಇದನ್ನು ನೋಡಬೇಕು, ಯಾಕಂದರೆ ಇದು ಸೇಮ್ ಅಲ್ವಾ. ಇದು ಆಪೋಸಿಟ್, ನೋಡಿ ಆಪೋಸಿಟ್ ರೆಸಿಸ್ಟೆನ್ಸ್ ಅಂದರೆ 10 ohm ತಾನೆ. ಟೋಟಲ್ ಕರೆಂಟ್ ಇಂಟು ರೆಸಿಸ್ಟೆನ್ಸ್ ಆಫ್ ಇದನ್ನು ಯಾಕೆ ನೋಡ್ತಾ ಇಲ್ಲ ಅಂದರೆ ಇದು ಸೀರೀಸಲ್ಲಿದೆ. ಕರೆಂಟು ಇಲ್ಲೂ ಸೇಮ್ ಇರುತ್ತೆ, ಇಲ್ಲೂ ಸೇಮ್ ಇರುತ್ತೆ, ಅದರ ಆಪೋಸಿಟ್ ನೋಡ್ಬೇಕು, 10 ನೋಡಬೇಕು. ಟೋಟಲ್ ಕರೆಂಟ್ ಇಂಟು 10 ohm / ಸಮ್ ಆಫ್ ರೆಸಿಸ್ಟೆನ್ಸ್ ಅಂದರೆ ಈ 3 ಆಗುತ್ತೆ. 2 + 5 + 10 ಆಯಿತು. ಕರೆಂಟ್ ಡಿವೈಡರ್ ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಗೊತ್ತು. I3 ಡ್ಯಾಶ್ ಟೋಟಲ್ ಕರೆಂಟ್ ಎಷ್ಟು, 2.5 × 10 / 7 17 ಆಯಿತು. I3 ಡ್ಯಾಶ್ ಎಷ್ಟಾಯಿತು, I3 ಡ್ಯಾಶು ಇದನ್ನು ನಾನು ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು ಸೆಕೆಂಡ್ ಎಷ್ಟು ಬರುತ್ತೆ ಅಂತ ಹೇಳ್ತೀನಿ. ದಿಟ್ ಈಸ್
10 ಇಂಟು 2.5 ಡಿವೈಡ್ ಬೈ 17 ಅಲ್ವಾ 1.47 ಏನೋ ಬರುತ್ತೆ, 1.47 ಆ್ಯಂಪ್ಸ್ ಬರುತ್ತೆ. ಇದು ಸ್ಟೆಪ್ 1 ಆಲ್ರೆಡಿ ಗೊತ್ತು ನಿಮಗೆ. ನೆಗೆನ್ ಸ್ಟೆಪ್ 2 ಗೊತ್ತಲ್ಲ. ಸ್ಟೆಪ್ 2 ಏನು ಮಾಡಬೇಕು, ಇಲ್ಲಿ ವೋಲ್ಟೇಜನ್ನ ಶಾರ್ಟ್ ಮಾಡಿ ಕರೆಂಟನ್ನು ಆ್ಯಕ್ಟಿವ್ ಇಡಬೇಕು. ಕರೆಂಟನ್ನು ಆ್ಯಕ್ಟಿವ್ ಆಗಿಡ್ತೀನಿ. ಇದು ಶಾರ್ಟ್ ಮಾಡ್ತೀನಿ. ಇದು 10, ಇದು 2 ಓಮು, ಇದು 5 ಓಮು. ಇದು ಶಾರ್ಟ್ ಮಾಡಿದಾಗ 0 ಇಂಟು 10 ಎಗೇನ್ 0, ಇದಷ್ಟು 0 ಆಯಿತು. ಇದಷ್ಟು 0 ಆದಮೇಲೆ 0 ಪ್ಲಸ್ ಸೀರೀಸ್ ಆಯಿತು, 0 ಪ್ಲಸ್ 5 ಆಯಿತಾ. ಅವಾಗ ಏನಾಗುತ್ತೆ, ಇದು 2 ಓಮ್ ಆಯಿತು. ಇದಷ್ಟು 0 ಇಂಟು 10 ಡಿವೈಡ್ ಬೈ 0 ಪ್ಲಸ್ 0 ಆಯಿತು. 0 ಈ ಸೀರೀಸ್ ವಿತ್ 0 ಪ್ಲಸ್ 5 ಅಂದರೆ 5 ಆಯಿತಾ. ದಿಸ್ ಇಸ್ 5 ಓಮ್ ಆಯಿತು, ರೈಟ್. ಕರೆಂಟ್ ಈ 1 ಆಂಪಿಯರ್ ಗೊತ್ತು ನೋಡಿ. ಇಲ್ಲಿ 1 ಆಂಪಿಯರ್ಸ್ ಕರೆಂಟ್ ಇನ್ ಫ್ಲೋ ಆಗಿ ನಮ್ಗೆ ಇಲ್ಲೇ ಬೇಕಾಗಿರೋದು. ಇಲ್ಲೂ ಹೋಗೋದು ಸ್ವಲ್ಪ. ಇದನ್ನು ನಾವೇನಂತ ಕರ್ಕೊಂಡ್ವಿ, I3 ಅಂತ ಏನೋ ಕರ್ಕೊಂಡಿದ್ವಿ. ಇದನ್ನು I2 ಅಂತ ಕರ್ಕೊಂಡಿದ್ವಾ. ಹೆಂಗೆ ಬೇಕಾದ್ರೂ ಕೊಡಿ, ಬಟ್ ನಮ್ಮ ಗಮನ ಈ ಕಡೆ ಇರಬೇಕು. I3, ಸೊ ಡಬಲ್ ಡ್ಯಾಶ್ ಅಂತ ಕೊಡೋಣ. I3 ಡಬಲ್ ಡ್ಯಾಶ್ ಕರೆಂಟ್ ಪಾಸಿಂಗ್ ಥ್ರೂ ದಿಸ್ ಅಂದರೆ ಅಗೇನ್ ಇಟ್ ಈಸ್ ಕರೆಂಟ್ ಡಿವೈಡೆಡ್ ಟೋಟಲ್ ಕರೆಂಟ್ ಇಂಟು ರೆಸಿಸ್ಟೆನ್ಸ್ ಆಫ್ ದ ಆಪೋಸಿಟ್ ಬ್ರಾಂಚ್, ದಟ್ ಈಸ್ 5 ಡಿವೈಡ್ ಬೈ 2 ಸಮ್ ಆಫ್ ರೆಸಿಸ್ಟೆನ್ಸ್. ಟೋಟಲ್ ಕರೆಂಟ್ 1 ಆಂಪ್ಸ್ ಇಲ್ಲಿ 1 ಇಂಟು, ಇಲ್ಲಿ ರೆಸಿಸ್ಟೆನ್ಸ್ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ಟೋಟಲ್ ಕರೆಂಟು ಆಲ್ರೆಡಿ ನಮಗೆ ಗೊತ್ತಿರೋದ್ರಿಂದ ಇಲ್ಲಿ ಏನೋ ರೆಸಿಸ್ಟೆನ್ಸ್ ಈಕ್ವಲೆಂಟ್ ಕಂಡುಹಿಡಿದ್ವಲ್ಲ, ಅದರ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟಾಗಿ ನಮಗೆ ಸಿಕ್ಬಿಡುತ್ತೆ. ಟೋಟಲ್ 1 ಇಂಟು 5 ಡಿವೈಡ್ ಬೈ 5 ಪ್ಲಸ್ 2 ಅಂದರೆ 7. 5/7 ಎಷ್ಟಾಗುತ್ತೆ, I3 ಡಬಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ಎಷ್ಟಾಗುತ್ತೆ, 0.7 ಆಗುತ್ತೆ. 0.7 ಆ್ಯಂಪ್ಸ್ ಆಗುತ್ತೆ. ಸೊ ಈಗ ಏನು ಮಾಡಬೇಕು, ಅಕಾರ್ಡಿಂಗ್ ಟು SPT ಕರೆಂಟ್ ಪಾಸಿಂಗ್ ಥ್ರೂ ದ 2 ಓಮ್, ಇಲ್ಲಿ ಕರೆಂಟ್ ಪಾಸ್ ಆಗೋದೇನೋ ಲೀನಿಯರ್ ಸಮ್ ಆಫ್ ಇಂಡಿವಿಜುವಲ್ ರೆಸ್ಪಾನ್ಸಸ್ ಅಂದರೆ I3 ಡ್ಯಾಶು ಮತ್ತು I3 ಡಬಲ್ ಡ್ಯಾಶ್. ಸೊ I3 ಇಸ್ ಈಕ್ವಲ್ ಟು I3 ಡ್ಯಾಶ್ ಪ್ಲಸ್ I3 ಡಬಲ್ ಡ್ಯಾಶ್. I3 ಡ್ಯಾಶ್ ಅಂದರೆ ಸ್ಟೆಪ್ 1, I3 ಡಬಲ್ ಡ್ಯಾಶ್ ಅಂದರೆ ಸ್ಟೆಪ್ 2 ಮಾಡಿರ್ತಕ್ಕಂಥ ಕರೆಂಟ್. ಅವೆರಡು ಸಮ್ ಲೀನಿಯರ್ ಸಮ್ ಆಫ್ ಇಂಡಿವಿಜುವಲ್ ರೆಸ್ಪಾನ್ಸ್. I3 is equal to 1.47 plus 0.7 is almost equal to 2.47, 2.17. This is called I3, current passing through 2 ohm. ಅದನ್ನು I3 ಅಥವಾ ಕೆಲವರು I2 ಓಮ್ ಅಂತಲೂ ಹೇಳ್ತಾರೆ. ಅಂದರೆ ಕರೆಂಟ್ ಪಾಸಿಂಗ್ ಥ್ರೂ 2 ಓಮ್ is 2.17 amps. ನೋಡಿ, ದಿಸ್ ಈಸ್ ವಾಟ್ ವಿ ಫೈಂಡ್ ಔಟ್ ಯೂಸಿಂಗ್, ಇದನ್ನು ನಾವು ಕಂಡುಹಿಡಿದಿದ್ದು ಇದಷ್ಟು SPT ಥಿಯರಮ್ ಅಲ್ಲ, ಸೂಪರ್ ಪೊಸಿಷನ್ ಥಿಯರಮಿಂದ ಕಂಡುಹಿಡಿದಿದ್ದು. ಇಲ್ಲೂ 2.17 ಆಂಪಿಯರ್ಸ್ ಬಂದು ಕರೆಂಟ್ ಪಾಸಿಂಗ್ ಥ್ರೂ 2 ಓಮ್. ಸೇಮ್ ಇಲ್ಲಿ ನೋಡಿ, ಇದು ಥೆವೆನಿನ್ಸ್ ಥಿಯರಮ್ ಕಂಡುಹಿಡಿದಿದ್ದು. ಇಲ್ಲೂ ಕೂಡ ಎಷ್ಟು ಬಂತು, 2.1 ಆ್ಯಂಪ್ಸೇ ಬಂತು. ಅಂದರೆ ಥೆವೆನಿನ್ಸ್ ಕಂಡುಹಿಡಿದ್ರೂ ಕರೆಂಟ್ ಪಾಸಿಂಗ್ ಥ್ರೂ 2 ಓಮ್ 2.1 ಆ್ಯಂಪ್ಸೇ ಬಂತು. ಸೂಪರ್ ಪೊಸಿಷನ್ ಥಿಯರಮ್ ಕಂಡುಹಿಡ್ಕೊಂಡ್ರೂ 2.1 ಆ್ಯಂಪ್ಸ್ ಬಂತು. ನಿಮ್ಮ ವರ್ಕು 10 ಓಮಲ್ಲಿ ಅಲ್ಲೇ ಕಂಡುಹಿಡಿದಿದ್ದೀರಾ. ಕ್ಯಾನ್ ಯು ಫೈಂಡ್ ಔಟ್ ಕರೆಂಟ್ ಪಾಸಿಂಗ್ ಥ್ರೂ 5 ಓಮ್ ಯೂಸಿಂಗ್ ಥೆವೆನಿನ್ಸ್ ಥಿಯರಮ್ ಕಂಡುಹಿಡಿದ್ರೆ ಸೇಮ್ ಬರಬೇಕು. ಕರೆಂಟ್ ಪಾಸಿಂಗ್ ಥ್ರೂ 5 ಓಮ್ ಯೂಸಿಂಗ್ ಸೂಪರ್ ಪೊಸಿಷನ್ ಥಿಯರಮ್ ಕಂಡುಹಿಡಿದ್ರೆ ಸೇಮ್ ಬರಬೇಕು. ಕ್ಯಾನ್ ಯು ಡೂ ದ್ಯಾಟ್?